BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯ 9 ಹೆಪ್ಪುಗಟ್ಟುತ್ತಿಲ್ಲ ನಮ್ಮ ಮನೆಯ ಕೆನೆಹಾಲು ಡಾಕ್ಟರ್ MS ಶೇಖರ್ ಅವರು ಬರೆದಿರತಕ್ಕಂತಹ ಈ ಒಂದು ಅಧ್ಯಾಯದ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ಡಾಕ್ಟರ್ MS ಶೇಖರ್ ಅವರ ಕೃತಿಕರ್ತೆಯ ಪರಿಚಯವನ್ನು ಮತ್ತು ಅವರ ಹೆಪ್ಪುಗಟ್ಟುತ್ತಿಲ್ಲ ನಮ್ಮ ಮನೆಯ ಕೆನೆಹಾಲು ಎನ್ನುವಂತಹ ಅಧ್ಯಾಯದ ಟಿಪ್ಪಣಿ ಭಾಗವನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಬನ್ನಿ. ಮೊದಲಿಗೆ ಕೃತಿಕರ್ತೆಯ ಪರಿಚಯವನ್ನು ನೋಡೋದಾದರೆ ಕನ್ನಡದ ಪ್ರಮುಖ ಕವಿಗಳಲ್ಲಿ MS ಶೇಖರ್ ಒಬ್ಬರು. 1964ರಲ್ಲಿ ಜನಿಸಿದ ಇವರು ಹಾಸನ ಜಿಲ್ಲೆಯ ಮಲ್ಲಿಗೆವಾಳು ಗ್ರಾಮದವರು. ಇವರ ತಂದೆ ಸಿದ್ದಯ್ಯ, ತಾಯಿ ದೇವಮ್ಮ. ಆಲೂರು, ಹಾಸನ ಹಾಗೂ ಮೈಸೂರುಗಳಲ್ಲಿ ತಮ್ಮ ವ್ಯಾಸಂಗವನ್ನು ಪೂರೈಸಿದ ಶೇಖರ್ ಅವರು ಮೈಸೂರು ವಿಶ್ವವಿದ್ಯಾನಿಲಯದಿಂದ 1988ರಲ್ಲಿ ಕನ್ನಡ MA ಪದವಿ ಪಡೆದರು. UGC ಶಿಷ್ಯವೇತನದಲ್ಲಿ ಸಂಶೋಧನೆ ನಡೆಸಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ PhD ಪದವಿ ಪಡೆದರು. ಮೈಸೂರಿನ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರಾದರ್ಶಕ ಕಲೆಗಳ ವಿಶ್ವವಿದ್ಯಾಲಯದ ಪರೀಕ್ಷಾಂಗದ ಕುಲ ಸಚಿವರಾಗಿ, ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗ ಹಾಗೂ ಗಾಂಧಿ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ನಿರ್ದೇಶಕರಾಗಿ, ಮೈಸೂರು ವಿಶ್ವವಿದ್ಯಾನಿಲಯದ ಹಾಸನ ಸ್ನಾತಕೋತ್ತರ ಕೇಂದ್ರ ಹೇಮ ಗಂಗೋತ್ರಿಯಲ್ಲಿ ಅಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ ಹಾಗೂ ಕೇಂದ್ರದ ಸಂಯೋಜನಾಧಿಕಾರಿಯಾಗಿ, ಮಂಡ್ಯದ ಸರ್ MV ಸ್ನಾತಕೋತ್ತರ ಕೇಂದ್ರದಲ್ಲೂ ಪ್ರಾಧ್ಯಾಪಕ ಹಾಗೂ ಕೇಂದ್ರದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ ಇವರು ಈಗ ಸದ್ಯ ಮೈಸೂರು ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಕೇಂದ್ರದಲ್ಲಿ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇನ್ನು ಇವರ ಕೃತಿಗಳು: ಗ್ರಹಿಕೆ, ಕಣ್ಣು ಕಂಡಷ್ಟು, ನಾರಾಯಣ ಗುರುವಿನ ನಾಡಿನಲ್ಲಿ, ಮುಸ್ಲಿಂ ಹಿನ್ನೆಲೆಯ ಜನಪದ ಕಥೆಗಳು, ಜನಪದ ಜಾದೂಗಾರ, ಸೈಯದ್ ಹುಸೇನ್, ಶ್ರೀಕೃಷ್ಣ ಅಲನಹಳ್ಳಿಯ ಇವರ ಸಾಹಿತ್ಯ, ಕುದ್ಮುಲ್ ರಂಗರಾಯರು, ಆಧುನಿಕ ಕನ್ನಡ ಸಾಹಿತ್ಯದ ಮೊದಲ ತಲೆಮಾರಿನ ಲೇಖಕರು ಮುಂತಾದ ಇವರ ಕೃತಿಗಳು. ಹಾಗಾದರೆ MS ಶೇಖರ್ ಅವರ ಸಾಹಿತ್ಯ ಸಾಧನೆ: ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಪ್ರಸಕ್ತ ಪ್ರಶಸ್ತಿ, ದಿನಕರ್ ದೇಸಾಯಿ ಕಾವ್ಯ ಪ್ರಶಸ್ತಿ, KS ನ ಕಾವ್ಯ ಪ್ರಶಸ್ತಿ, ದಿವಂಗತ ಗೋವಿಂದ್ ಕಾವ್ಯ ಪ್ರಶಸ್ತಿ, ದಲಿತ ಸಾಹಿತ್ಯ ಪರಿಷತ್ ಕಾವ್ಯ ಪ್ರಶಸ್ತಿ ಲಭಿಸಿವೆ ಎಂಬುದು ಇಷ್ಟು ಇವರ ಒಂದು ಕೃತಿಕರ್ತೆಯ ಪರಿಚಯವಾಗಿತ್ತು. ಇನ್ನು ಮುಂದುವರೆದು ಅವರ ಹೆಪ್ಪುಗಟ್ಟುತ್ತಿಲ್ಲ ನಮ್ಮ ಮನೆಯ ಕೆನೆ ಹಾಲು ಎನ್ನುವಂಥ ಅಧ್ಯಾಯದ ಟಿಪ್ಪಣಿ ಭಾಗವನ್ನು ನೋಡೋದಾದರೆ, ಹೆಪ್ಪುಗಟ್ಟುತ್ತಿಲ್ಲ ನಮ್ಮ ಮನೆಯ ಕೆನೆ ಹಾಲು MS ಶೇಖರ್ ಅವರ ಒಂದು ವಿಶಿಷ್ಟ ಕವನ. 70-80ರ ದಶಕಗಳಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ದಲಿತ ಸಂಘಟನೆ ಅನಂತರ ಮೇಲ್ವರ್ಗದವರ ಒಡ್ಡಿದ ಆಮಿಷಕ್ಕೆ ಕೆಲ ದಲಿತ ಸಂಘಟನೆಕಾರರ ಬಲಿ ಬಿದ್ದು ದಲಿತ ಸಂಘಟನೆಗೆ ಹೇಗೆ ಕಾರಣರಾದರು ಹಾಗೂ ಅದರ ಪರಿಣಾಮವಾಗಿ ಬಾಬು ಸಾಹೇಬರು ಬಿತ್ತಿದ ಕನಸುಗಳು ಒಡೆದು ಛಿದ್ರವಾದವು ಎಂಬುದನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಲೇಖನದ ಮೂಲ ಆಶಯ ತಿರುಳು. 70-80ರ ದಲಿತ ಸಂಘಟನೆ ಅಥವಾ ಚಳುವಳಿ ಸಮಾಜದಲ್ಲಿರುವ ಜಾತೀಯತೆ, ಅಸ್ಪೃಶ್ಯತೆ, ಅಸಮಾನತೆ, ತಾರ್ಕಿಕತೆ, ಪೂರ್ವಗ್ರಹ, ಪೀಡನೆ ಇಂಥವುಗಳ ವಿರುದ್ಧ ಧ್ವನಿ ಎತ್ತಿತು. ಮೂಲಭೂತ ಚಿಂತನೆಗಳ ತಾತ್ವಿಕ ನೆಲೆನಿಟ್ಟುಕೊಂಡು ಕಿರಿಯ ಚಿಂತಕರಲ್ಲಿ ದೂರದೃಷ್ಟಿಯ ಫಲವಾಗಿ ಸಮಾನತೆಯ ಹೊಸ ಸಮಾಜವನ್ನು ಸಮಾಜಮುಖಿ ಸಂಘಟನೆಗೆ ನಿರ್ಮಾಣವಾಯಿತು. ಆದರೆ 70-80ರ ದಶಕಗಳ ನಂತರ ದಲಿತ ಸಂಘಟನೆ ಸ್ಥಿರವಾಗಿ ಉಳಿಯದೆ ವಿಘಟಗೊಂಡಿತು. ಸಮಾಜಮುಖಿ ಸಮಾಜ ಚಿಂತನೆ ಒಡೆದು ಛಿದ್ರವಾಯಿತು. ಅಂಬೇಡ್ಕರ್ ಕನಸು ಸಮಾನತೆ ಸಮಾಜವನ್ನು ನಿರ್ಮಿಸುವುದೇ ಆಗಿತ್ತು. ಅಂಬೇಡ್ಕರರ ಈ ಉದ್ದೇಶವನ್ನಿಟ್ಟುಕೊಂಡೇ ಅಸ್ತಿತ್ವಕ್ಕೆ ಬಂದಿದ್ದು ದಲಿತ ಸಂಘಟನೆ ನಂತರದಲ್ಲಿ ಅವರ ಕನಸನ್ನು ಒಡೆದು ಛಿದ್ರಗೊಳಿಸಿತು. ಹೀಗೆ ದಲಿತ ಸಂಘಟನೆ ವಿಘಟನೆಗೊಂಡ ಬಗೆಯನ್ನು ಈ ಕವನ ಅತ್ಯಂತ ಧ್ವನಿಪೂರ್ಣವಾಗಿ ಪ್ರತಿಪಾದಿಸಿದೆ ಎಂಬುದು ಇಷ್ಟು ಈ ಅಧ್ಯಾಯದ ಕುರಿತು ಟಿಪ್ಪಣಿ ಭಾಗವಾಗಿತ್ತು ಮತ್ತು ಕೃತಿಕರ್ತ ಪರಿಚಯವಾಗಿತ್ತು ಅಂತ ಹೇಳ್ಬೋದು. ಹಾಗಾದರೆ ಮುಂದಿನ ಕ್ಲಾಸ್ನಲ್ಲಿ ಇದೇ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಮತ್ತು 1 ಅಂಕದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ